ಒಬ್ಬ ಹುಡುಗನ ಜೀವನದಲ್ಲಿ ಅವಳು ಬಂದ ಕ್ಷಣದಿಂದ ಅವನ ಹೃದಯ ತನ್ನದೇ ಅಲ್ಲ. ಹುಡುಗರ ಪ್ರೀತಿ ಕೂಗೋದಿಲ್ಲ, ಅದು ಮೌನವಾಗಿ ಹುಟ್ಟಿ ಮೌನವಾಗಿಯೇ ಸತ್ತು ಹೋಗುತ್ತದೆ. ಅವಳು ಮೊದಲ ಬಾರಿ ಮಾತನಾಡಿದ ದಿನ ನನ್ನ ದಿನ ಬದಲಾಗಿದೆ. ಅದು ಪ್ರಪೋಸ್ ಮಾಡಿದ ದಿನ ಅಲ್ಲ, ಅದು ಸ್ನೇಹದ ಒಳಗೆ ಮೌನವಾಗಿ ಬೆಳೆದ ಪ್ರೀತಿ. ಅವಳಿಗೆ ನಾನು ಬೆಸ್ಟ್ ಫ್ರೆಂಡ್, ಆದ್ರೆ ನನಗೆ ಅವಳು ಭವಿಷ್ಯದ ಹೆಂಡತಿಯನ್ನು ಕನಸು. ಅವಳು ನಕ್ಕರೆ ಸಾಕು, ಆ ದಿನ ನನ್ನ ಕಷ್ಟಗೆಲ್ಲವೂ ಮರೆಯಾಗ್ತಿತ್ತು. ಆದ್ರೆ ಅವಳಿಗೆ ನಾನು ಸ್ಪೆಷಲ್ ಆಗಿರ್ಲಿಲ್ಲ. ಅದೇ ನೋವು ಕಾಡುವಂಥದ್ದು. ಎಲ್ಲಾ ಹುಡುಗರಿಗೂ ಸಾಮಾನ್ಯವಾಗಿ ಒಂದು ಸಮಸ್ಯೆ ಇದೆ. ನಾವು ತುಂಬಾ ಪ್ರೀತಿಸ್ತೇವೆ, ಆದ್ರೆ ಹೇಳೋದಿಲ್ಲ. ನಾವು ತುಂಬಾ ಕಾಳಜಿ ಇಡ್ತೇವೆ, ಆದ್ರೆ ಅದನ್ನ ತೋರಿಸೋದಿಲ್ಲ. ನಾವು ಅಳ್ತೇವೆ, ಆದ್ರೆ ಯಾರಿಗೂ ಕಾಣಿಸೋದಿಲ್ಲ. ಅವಳು ಖುಷಿಯಾಗಿದ್ರೆ ಸಾಕು ಅಂತ ಹೇಳ್ತೇವೆ, ಆದ್ರೆ ಆ ಖುಷಿಯಲ್ಲಿ ನಾವು ಇರದಿದ್ರೆ ಅದು ನಮ್ಮನ್ನ ನಿಧಾನವಾಗಿ ಕೊಲ್ಲುತ್ತದೆ. ಒಂದು ದಿನ ಅವಳು ನನ್ನ ಬಳಿ ಬಂದು ಇನ್ನೊಬ್ಬನ ಬಗ್ಗೆ ಹೇಳಿದಳು. ಅವಳ ಕಣ್ಣಲ್ಲಿ ಹೊಳೆಯುತ್ತಿದ್ದ ಆ ಸಂತೋಷ ನನ್ನ ಹೃದಯಕ್ಕೆ ಅದು ಚೂರಿಯಾಗಿತ್ತು. ನಾನು ನಕ್ಕಿದ್ದೆ, ಹ್ಯಾಪಿ ಫಾರ್ ಯು ಅಂತ ಕೂಡ ಹೇಳಿದೆ. ಆದ್ರೆ ಮನೆಗೆ ಹೋಗಿ ಮೊದಲ ಬಾರಿ ಕನ್ನಡಿಯ ಮುಂದೆ ನಿಂತು ನನ್ನನ್ನ ನಾನು ನೋಡಲಿಕ್ಕೆ ತುಂಬಾ ಭಯವಾಯ್ತು. ಯಾಕೆ ಅಂದ್ರೆ ನಾನು ಅವಳಿಗಾಗಿ ಕಾಯ್ತಾ ಇದ್ದೆ, ಆದರೆ ಅವಳು ನನಗಾಗಿ ಕಾಯಲಿಲ್ಲ. ಆ ದಿನ ಅರ್ಥವಾಯಿತು, ಪ್ರೀತಿ ಹೇಳಿಕೊಂಡು ಕೇಳಿಸಿಕೊಂಡು ಸಿಗೋದಲ್ಲ, ಪ್ರೀತಿ ಬಲವಂತವಾಗಿಯೂ ಉಳಿಯೋದಿಲ್ಲ. ಒಂದೆಡೆ ನಾನು ಕನಸು ಕಟ್ತಾ ಇದ್ದೆ, ಇನ್ನೊಂದೆಡೆ ಅವಳು ಜೀವನ ಕಟ್ತಾ ಇದ್ದೆ. ನಾನು ಅವಳನ್ನ ಕಳೆದುಕೊಂಡಿಲ್ಲ, ನಾನು ನನ್ನನ್ನೇ ಕಳೆದುಕೊಂಡು ಬಿಟ್ಟೆ. ಬಿಡೋದು ಸೋಲು ಅಲ್ಲ, ಬಿಡೋದು ನಿನ್ನ ಹೃದಯ ಉಳಿಸೋ ನಿರ್ಧಾರ. ಅವಳು ಖುಷಿಯಾಗಿರಲಿ, ನಾನು ಪ್ರೀತಿಸಿದ ಹೃದಯ ಅದು, ಅಷ್ಟೇ ಸಾಕು ನನಗೆ. ಆದ್ರೆ ಇನ್ನು ಮುಂದೆ ನನ್ನ ಖುಷಿಯನ್ನು ಕೂಡ ನಾನು ನೋಡಿಕೊಳ್ತೇನೆ. ನಾನು ಪಾಠ ಕಲ್ತಿದ್ದೀನಿ, ನಾನು ಇಂದು ಅಳ್ತಿಲ್ಲ, ನಾನು ಕಲ್ತಿದ್ದೀನಿ. ಕೆಲವರು ನಮ್ಮ ಜೀವನಕ್ಕೆ ಬರ್ತಾರೆ ಉಳಿಯೋದಕ್ಕಲ್ಲ, ನಮ್ಮನ್ನ ಬದಲಾಯಿಸೋದಕ್ಕೆ. ಅವಳ ಜೀವನಕ್ಕೆ ನಾನು ಕಥೆಯಲ್ಲ, ಕೇವಲ ಪಾಠ ಮಾತ್ರ. ಬಿದ್ದವನು ಮೇಲಕ್ಕೆದ್ದು ಬಲವಾಗಿ ನಡೆಯಬೇಕು, ಹೆಜ್ಜೆ ಗುರುತನ್ನ ಮೂಡಿಸಬೇಕು. ಇದೇ ಅಲ್ವಾ ಜೀವನ? ನಿಮ್ಮ ಜೀವನದಲ್ಲಿ ಯಾರಾದ್ರೂ ಪ್ರೀತಿ ಆಗಿದ್ದಾರಾ ಅಥವಾ ಪಾಠ ಆಗಿದ್ದಾರಾ? ಕಮೆಂಟ್ ಮಾಡಿ ತಿಳಿಸಿ. ಇದು ಹೊಂಬೆಳಕು, ಹೃದಯಕ್ಕೆ ಬೆಳಕು ಕೊಡೋ ಪ್ರಯತ್ನ. ನಮ್ಮ ಈ ಪ್ರಯತ್ನ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಇದೇ ತರಹದ ಲವ್ ಕಾನ್ಸೆಪ್ಟ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.